ಎಲ್ಲರಿಗೂ ಡಿಸಿ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ. ನಾನು ಸುಗುಣ ಎಸ್.ಎನ್. ನಾನು ಈ ದಿನ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸಬ್ಜೆಕ್ಟಿನ ಫಸ್ಟ್ ಯೂನಿಟ್ ಫೈನಾನ್ಷಿಯಲ್ ಸಿಸ್ಟಮ್ ಇದರ 7ನೇ ಸೆಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಇದರಲ್ಲಿ ತಗೊಂಡಿರೋಂಥ ಕಾನ್ಸೆಪ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇದರ ಮೀನಿಂಗ್ ಮತ್ತು ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ನೋಡೋಣ. ಸೊ ಈ ಸೆಷನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು ಹಿಂದಿನ ಸೆಷನಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂತ ಒಂದು ರೀಕಾಲ್ ಮಾಡಿಕೊಂಡು ನಾವು ಹೋಗೋಣ. ಸೊ ಹಿಂದಿನ ಸೆಷನಲ್ಲಿ ಮನಿ ಮಾರ್ಕೆಟ್ ಮತ್ತು ಅದರ ಒಂದು ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್ ಬಗ್ಗೆ ನಾವು ಡೀಪಾಗಿ ಡಿಸ್ಕಷನ್ನ ಮಾಡಿದ್ವಿ. ಈ ಒಂದು ಸೆಷನ್ನ ಉದ್ದೇಶ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ಗೆ ಡಿಫ್ರೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ್ದಿದ್ದಾವೆ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಯಾವ ರೀತಿ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಫಾರ್ ದಿ ವೆಲ್ಫೇರ್ ಆಫ್ ದಿ ಎಕಾನಮಿ ಅಥವಾ ಸೊಸೈಟಿ ಅನ್ನೋದನ್ನು ಡೀಪಾಗಿ ತಿಳ್ಕೊಳ್ತೀವಿ. ಸೊ ಅಟ್ ದ ಎಂಡ್ ಆಫ್ ದಿಸ್ ಸೆಷನ್ ದ ಸ್ಟೂಡೆಂಟ್ಸ್ ವಿಲ್ ಎನ್ಲೈಟನ್ ವಿತ್ ದಿ ಕಾನ್ಸೆಪ್ಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ and how actually these financial institutions functions for the welfare of the economy ಅನ್ನೋದು at the end of the session ಗೆ ಸ್ಟೂಡೆಂಟ್ಸ್ ಕ್ಲಿಯರ್ ಆಗುತ್ತೆ. ಸೊ ಈ ಸೆಷನಲ್ಲಿ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಟೈಪ್ಸ್ನ ನೋಡೋಣ. ಫಸ್ಟ್ ಮೀನಿಂಗ್ ನಾವು ಡಿಸ್ಕಸ್ ಮಾಡೋದಾದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಹಣಕಾಸು ಸಂಸ್ಥೆ ಅಂತ ಏನು ಹೇಳ್ತೇವೆ, ಇಟ್ ಈಸ್ ಅ ಬಿಸ್ನೆಸ್ ಆರ್ಗನೈಸೇಷನ್ such as for example commercial banks, developmental banks, insurance companies, mutual funds. So there are different ಒಂದು ಏನು ಬ್ಯಾಂಕ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ. ಸೊ ದೇ ಆರ್ ಕಾಲ್ಡ್ ಅ ಬಿಸ್ನೆಸ್ ಆರ್ಗನೈಸೇಷನ್ಸ್. ಓಕೆ, ಅವರ ಮೇನ್ ಉದ್ದೇಶ ಏನಪ್ಪ ಅಂದರೆ ದೀಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಫೈನಾನ್ಷಿಯಲ್ ರಿಸೋರ್ಸಸ್ ಇನ್ ಅ ಪ್ಲಾನ್ಡ್ ವೇ ಟು ದಿ ಪೊಟೆನ್ಷಿಯಲ್ ಯೂಸರ್ಸ್. ಸೊ ಕಾಮನ್ ಆಗಿ ಒಂದು ಸೇವರ್ಸ್ ಏನು ಸೇವಿಂಗ್ಸ್ನ ಮಾಡಿರ್ತಾರೆ ಅದನ್ನು ಚಾನಲೈಸ್ ಮಾಡುವಂಥದ್ದು ಅಥವಾ ಅಲೋಕೇಶನ್ ಆಫ್ ಫಂಡ್ಸ್ ಸೇವಿಂಗ್ಸ್ನ ಮಾಡುವಂಥದ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಥವಾ ಮೇನ್ ಫಂಕ್ಷನ್ ಆಗಿರುತ್ತೆ. ಸೊ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇಸ್ ಎ ಮೇಜರ್ ರೋಲ್ ಫಾರ್ ದಿ ಚಾನಲೈಸಿಂಗ್ ಆ್ಯಂಡ್ ಅಲೋಕೇಶನ್ ಆಫ್ ಫಂಡ್ಸ್ ಟು ದಿ ಪ್ರೊಡಕ್ಟಿವ್ ವೇ. ನೆಕ್ಸ್ಟ್ ನಾವು ನೋಡೋಣ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಮೇನ್ ಫಂಕ್ಷನ್ಸ್ ಅದನ್ನು ನಾವು ಪ್ರೈಮರಿ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಮೇನ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಾಗಿರುತ್ತೆ, ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ಆ್ಯಂಡ್ ಫ್ರಮ್ ದೋಸ್ ಡೆಪಾಸಿಟ್ಸ್ ಲೆಂಡಿಂಗ್ ಲೋನ್ಸ್ ಟು ದಿ ರಿಕ್ವೈರ್ಡ್ ಪರ್ಸನ್ಸ್ಗೆ ಅಥವಾ ರಿಕ್ವೈರ್ಡ್ ನೀಡಿ ಇರುವಂಥ ಒಂದು ಪರ್ಸನ್ಸ್ಗೆ ಅದನ್ನು ಲೆಂಡ್ ಮಾಡುವಂಥದ್ದು. ಅದ್ರ ಜೊತೆಗೆ mobilizing of savings by offering different financial returns to the investors. It has to enhance or increase the savings habits in the mind of the investor. These are the main primary functions of financial institution. Next secondary function ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಡೆಪಾಸಿಟ್ಸ್ ಅಕ್ಸೆಪ್ಟ್ ಮಾಡಿ ಲೋನ್ಸ್ನ ಲೆಂಡ್ ಮಾಡೋದು, ಸೇವಿಂಗ್ಸ್ನ ಜಾಸ್ತಿ ಮಾಡೋ ಥರ ಮಾಡೋದು, ಅವುಗಳ ಜೊತೆಗೆ ಸೊ ಪ್ರಮೋಟ್ ಮಾಡುವಂಥದ್ದು ಓವರಾಲ್ ಸೇವಿಂಗ್ಸ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಎಕಾನಮಿ ಆಗಿರ್ಬೋದು, ಮತ್ತು ಟ್ರೇಡಿಂಗ್ ಫೈನಾನ್ಷಿಯಲ್ ಅಸೆಟ್ಸ್ ಆನ್ ಬಿಹಾಫ್ ಆಫ್ ದಿ ಕಸ್ಟಮರ್. ಸೊ ಬರೀ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಡೆಪಾಸಿಟ್ಸ್ನ ಲೋನ್ನಲ್ಲಿ ಏನು ಮಾಡೋದು ಅಷ್ಟೇ ಅಲ್ಲ, ಒಂದು ಕಂಪ್ನಿ ಪರವಾಗಿ ಅಥವಾ ಯಾರೇ ಒಬ್ಬ ಕಸ್ಟಮರ್ ಪರವಾಗಿ ಅವರು ಏನು ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಆ ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಬಿಹಾಫ್ ಆಫ್ ದಿ ಕಸ್ಟಮರ್. ಸೊ ಮೇಜರ್ ಒಂದು ಫಂಕ್ಷನ್ಸ್ನ ಸರ್ವಿಸಸ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಪ್ರೊವೈಡ್ ಮಾಡ್ತವೆ. ಪ್ರೊವೈಡಿಂಗ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಟು ದಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಸೊ ಇನ್ವೆಸ್ಟರ್ಸ್ಗೆ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಥವಾ ನ್ಯೂ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರಿಗೆ ಒಂದು ಫೇರ್ ಅಡ್ವೈಸಸ್ನ ಕೊಡೋ ಮುಖಾಂತರ, ಸಜೆಷನ್ಸ್ನ ಕೊಡೋ ಮುಖಾಂತರ ಕೂಡ ಒಂದು ರೋಲ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇ ಮಾಡ್ತವೆ. So managing portfolios of the other market participants. Okay, companies major ಒಂದು ಫಂಕ್ಷನಿಂಗ್ನ ಕಾರ್ಪೊರೇಟ್ ಸೆಕ್ಟರ್ನ ಮೇನ್ ಫಂಕ್ಷನ್ ಲೈಕ್ ಇಶ್ಯೂ ಪ್ರೋಸೆಸ್ ಆಗಿರ್ಬೋದು, ಸೆಟಲ್ಮೆಂಟ್ ಪ್ರೋಸೆಸ್ ಆಗಿರ್ಬೋದು, ಶೇರ್ಸ್ ಇದೆಲ್ಲನೂ ಕೂಡ ಇವೆಲ್ಲ ನೋಡ್ಕೊಳ್ಳೋ ಅಂಥದ್ದು ಆ ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ, ಅದನ್ನು ಮ್ಯಾನೇಜ್ ಮಾಡೋ ಅಂಥದ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಡೆಪಾಸಿಟಿಂಗ್ ಮನಿ ಆ್ಯಂಡ್ ಕ್ರಿಯೇಟಿಂಗ್ ಕ್ರೆಡಿಟ್ ಫಾರ್ ಫೆಸಿಲಿಟೇಟಿಂಗ್ ಫಾರ್ ಟ್ರೇಡ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇನ್ ದ ಎಕಾನಮಿ. ಇಷ್ಟೇ ಅಲ್ಲದೆ ಈವನ್ ವೇರಿಯಸ್ ಒಂದು ಅವೆನ್ಯೂಸಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿ ಕ್ರೆಡಿಟ್ನ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ಬರುವಂಥ ಒಂದು ಇನ್ವೆಸ್ಟ್ಮೆಂಟ್ಸ್ನ ಎಕಾನಮಿಯ ಒಂದು ಡೆವಲಪ್ಮೆಂಟ್ಗೆ ಯೂಸ್ ಮಾಡುವಂಥದ್ದು.
ಸೊ ಇವೆಲ್ಲನೂ ಕೂಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಆದ್ಯ ಕಾರ್ಯಗಳು ಅಥವಾ ಕರ್ತವ್ಯಗಳು ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋಣ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಯಾಕೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಹಣಕಾಸು ಸಂಸ್ಥೆಗಳ ಅಗತ್ಯತೆ ಇದೆ ಅನ್ನೋದನ್ನು ನೋಡೋಣ. ಸೊ ನೋಡಿ, ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪ್ಲೇಸ್ ಎ ಮೇಜರ್ ರೋಲ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ. ಸೊ ನಾವು ಇಂಟರ್ಮೀಡಿಯರಿ ಅಂದರೆ ಮುಂದಾಳತ್ವ ಅಥವಾ ಏನು ಮಧ್ಯಸ್ಥಿಕೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಪ್ಲೇ ಮಾಡುವಂಥದ್ದು. ಸೊ ಈಗ ಏನೇ ಒಂದು ದುಡ್ಡು ಏನೇ ಎಕ್ಸ್ಚೇಂಜ್ ಆಗಬೇಕಂದ್ರೆ ಯಾವುದ್ರ ಮುಖಾಂತರ ಆಗುತ್ತೆ? ಕಾಮನ್ಲಿ ಬ್ಯಾಂಕ್ಸ್ ಮುಖಾಂತರ. ಬ್ಯಾಂಕ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಏನೇ ಒಂದು ಸೆಟಲ್ಮೆಂಟ್ ಆಗಬೇಕಾದ್ರೂ, ಇನ್ವೆಸ್ಟ್ಮೆಂಟ್ ಆಗಬೇಕಾದ್ರೂ ಎಲ್ಲಿಂದ ನಮಗೆ ಟ್ರಾನ್ಸಾಕ್ಷನ್ ನಡೆಯುವಂಥದ್ದು? ಥ್ರೂ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಹಾಗಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಅಂತ ಹೇಳ್ತೇವೆ. ಸೊ ನೆಕ್ಸ್ಟು ಪ್ರೊವೈಡ್ಸ್ ಮೀನ್ಸ್ ಆ್ಯಂಡ್ ಮೆಕಾನಿಸಮ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಫಂಡ್ಸ್. ಇದೇ ಒಂದು ಮೀನ್ ಆಗಿರುತ್ತೆ, ಮೋಡ್ ಆಗಿರುತ್ತೆ ಅಥವಾ ಮೆಕಾನಿಸಮ್ ಆಗಿರುತ್ತೆ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಹ್ಯೂಜ್ ಫಂಡ್ಸ್ ಫ್ರಮ್ ದಿ ಸೇವರ್ಸ್ ಟು ದಿ ಸೀಕರ್ಸ್. ಸೀಕರ್ಸ್ ಐದರ್ ಮೇ ಬಿ ಇಂಡಿವಿಜುವಲ್, ಸೊಸೈಟಿ ಆರ್ ಗೌರ್ಮೆಂಟ್ ಆರ್ ಕಾರ್ಪೊರೇಟ್ ಸೆಕ್ಟರ್ಸ್, ಯಾರೇ ಆಗಿರಲು ಕೂಡ ಫಂಡ್ಸ್ ಟ್ರಾನ್ಸ್ಫರ್ ಆಗಬೇಕಂದ್ರೂ ಯಾವ ಮುಖಾಂತರನೇ ಆಗಬೇಕಾಗಿರುತ್ತೆ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರನೇ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಪ್ರೊವೈಡ್ಸ್ ಎ ಕನ್ವೀನಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಲಿಂಕ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಸೇವರ್ಸ್ ಅಥವಾ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರ ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವರಿಗೆ ಲಿಂಕ್ ಆಗಿ ಒಂದು ರೋಲ್ನ ಪ್ಲೇ ಮಾಡೋವಂಥದ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ದೇ ಪ್ಲೇ ದಿ ರೋಲ್ ಆಫ್ ಏಜೆಂಟ್ ಟು ಬ್ರಿಂಗ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಚೇಂಜ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಸೊಸೈಟಿ. ಸೊ ಕಾಮನ್ ಆಗಿ ನಾವು ಏನೇ ನಡಿಬೇಕಂದ್ರೂ ಇಟ್ಸ್ ಥ್ರೂ ಲೈಕ್ ಏನು ಮನಿ ಮುಖಾಂತರನೇ ಆಗುತ್ತೆ. ಮನಿ ಅಂದ ತಕ್ಷಣ ನಮಗೆ ಪಿಕ್ಚರ್ ಬರೋದೇ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈಗ ನಾವು ನೋಡ್ತಿದ್ದೀವಿ ಜನ್ಧನ್ ಖಾತೆ ಇದೆಲ್ಲ ಬಂದಾಗಿಂದ ಪ್ರತಿಯೊಬ್ಬ ಎಂಥ ಇಲಿಟ್ರೇಟ್ ಪರ್ಸನ್ಸು ಕೂಡ ದೇ ಆರ್ ಹೋಲ್ಡಿಂಗ್ ಎ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಅಷ್ಟು ಒಂದು ಡಿಜಿಟಲೈಸೇಷನ್ ಆಗಿಬಿಟ್ಟಿದೆ, ಡಿಜಿಟಲ್ ಲೆಂಡಿಂಗ್. ಸೊ ಥ್ರೂ ಮೊಬೈಲ್ಸ್ ಮುಖಾಂತರನೇ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸ್ ಮುಖಾಂತರನೇ ವಿ ಆರ್ ಡೂಯಿಂಗ್ ಲ್ಯಾಕ್ಸ್ ಟು ಗೆಟ್ ದ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಬಿಟ್ವೀನ್ ಅಕೌಂಟ್ಸ್ ಆಗಿರ್ಬೋದು, ಬಿಟ್ವೀನ್ ಎನಿ ಯುಟಿಲಿಟಿ ಬಿಲ್ಸ್ ಆಗಿರ್ಬೋದು. ಹಾಗಾಗಿ ಏನೇ ಒಂದು ಎಕನಾಮಿಕ್ ಚೇಂಜ್ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದರದ್ದು ಒಂದು ಹಿಂದಿನ ಒಂದು ಬ್ಯಾಕ್ಗ್ರೌಂಡ್ ಪ್ಲೇಯಲ್ಲಿ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮೇಜರಾಗಿ ರೋಲ್ನ ಪ್ಲೇ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ನಾವು ಎರಡು ಆಗಿ ಡಿವೈಡ್ ಮಾಡಿದ್ದೀವಿ. ಒಂದು ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. NBIF ಅಂತ ಹೇಳ್ತೇವೆ. ನೋಡೋಣ ನೆಕ್ಸ್ಟು. ಸೊ ಟೈಪ್ಸ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಒಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ಇನ್ನೊಂದು ನಾನ್ ಬ್ಯಾಂಕಿಂಗ್ ನೋಡಿದ್ವಿ. ಈಗ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ, ಅವುಗಳನ್ನ ನೋಡೋಣ. ಮೊದಲನೇದಾಗಿ ಸೇವಿಂಗ್ ಬ್ಯಾಂಕ್ಸ್. ಓಕೆ, ಎಲ್ಲ ಕಾಮನ್ಲಿ ಕಮರ್ಷಿಯಲ್ ಬ್ಯಾಂಕ್ಸು ಸೇವಿಂಗ್ ಬ್ಯಾಂಕ್ಸ್ ಆಗಿರ್ತಾರೆ, ಬಿಕಾಸ್ ದೇ ಆರ್ ಅಕ್ಸೆಪ್ಟಿಂಗ್ ದಿ ಸೇವಿಂಗ್ಸ್ ಫ್ರಮ್ ದಿ ಇನ್ವೆಸ್ಟರ್ಸ್. ಓಕೆ, SB ಅಕೌಂಟ್ ಅಂತ ಹೇಳ್ತೀವಲ್ಲ, SB ಅಕೌಂಟ್ ಯಾರೆಲ್ಲ ಓಪನ್ ಮಾಡಿರ್ತಾರೋ ಎಲ್ಲ ಬ್ಯಾಂಕ್ಸು ಕೂಡ ಇದನ್ನ ಓಪನ್ ಮಾಡ್ತವೆ, ಅಕ್ಸೆಪ್ಟ್ನು ಕೂಡ ಮಾಡ್ಕೊಳ್ತವೆ. ಯೂಶಲಿ ಎಲ್ಲ ಬ್ಯಾಂಕ್ಸು ಕೂಡ ಸೇವಿಂಗ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ದಿಸ್ ಹೆಲ್ಪ್ಫುಲ್ ಫಾರ್ ದಿ ಎಸ್ಪೆಷಲಿ ಲೋ ಇನ್ಕಮ್ ಮತ್ತು ಸ್ಯಾಲ್ರಿಡ್ ಪೀಪಲ್ಗೆ ತುಂಬಾ ಒಂದು ಉಪಯೋಗ ಆಗುತ್ತೆ ಫಾರ್ ದೇರ್ ರೆಗ್ಯುಲರ್ ಒಂದು ಟ್ರಾನ್ಸಾಕ್ಷನ್ಸ್ಗೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ದೀಸ್ ಆರ್ ದಿ ಬ್ಯಾಂಕ್ಸ್ ಮೇಜರ್ಲಿ ಡೆವಲಪ್ಡ್ ಅಥವಾ ಎವಾಲ್ಯೂಡ್ ಫಾರ್ ದ ನೀಡ್ ಆಫ್ ಬಿಸ್ನೆಸ್ ಮ್ಯಾನ್ಸ್ ಅಥವಾ ಒಂದು ಕಾರ್ಪೊರೇಟ್ ಸೆಕ್ಟರ್ಸ್ಗಂತಾನೆ ಕಮರ್ಷಿಯಲ್ ಒಂದು ವ್ಯೂ ಪಾಯಿಂಟಿಂದನೇ ಒಂದು ವರ್ಕ್ ಮಾಡುವಂಥ ಬ್ಯಾಂಕ್ಸು ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರುತ್ತೆ. ದೀಸ್ ಬ್ಯಾಂಕ್ಸ್ ಕಲೆಕ್ಟ್ಸ್ ಮನಿ ಫ್ರಮ್ ದಿ ಜನರಲ್ ಪಬ್ಲಿಕ್ ಆ್ಯಂಡ್ ಪ್ರೊವೈಡ್ ಶಾರ್ಟ್ ಟರ್ಮ್ ಲೋನ್ಸ್ ಅಥವಾ ಮೀಡಿಯಂ ಲಾಂಗ್ ಟರ್ಮ್ ಲೋನ್ಸ್ ಟು ದಿ ಬಿಸ್ನೆಸ್ ಮ್ಯಾನ್. ಸೇವರ್ಸ್ ಅಥವಾ ಇನ್ವೆಸ್ಟರ್ಸ್ ಏನು ಇನ್ವೆಸ್ಟ್ಮೆಂಟ್ನ ಮಾಡಿರ್ತಾರೆ ಅದರಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಲೋನ್ಸ್ನ ಲೆಂಡ್ ಮಾಡೋದು ಕಾರ್ಪೊರೇಟ್ ಸೆಕ್ಟರ್ಗಾಗಿರುತ್ತೆ ಈ ಬ್ಯಾಂಕ್ಸು. ಓಕೆ, ಪ್ರೊವೈಡ್ಸ್ ವೇರಿಯಸ್ ಸರ್ವಿಸಸ್ ಲೈಕ್ ಕಲೆಕ್ಟಿಂಗ್ ಚೆಕ್ಸ್ ಆಗಿರ್ಬೋದು, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಗಿರ್ಬೋದು, ಅಥವಾ ಅದರ್ ಏನೇ ಒಂದು ಸರ್ವಿಸಸ್ನ ಇನ್ಸ್ಟ್ರಕ್ಷನ್ಸ್ನ ಅಕೌಂಟ್ ಹೋಲ್ಡರ್ ಅಥವಾ ಕಸ್ಟಮರ್ ಅಥವಾ ಕ್ಲೈಂಟ್ ಕೊಟ್ಟರೆ ಅದನ್ನು ಖಂಡಿತವಾಗ್ಲೂ ಕಮರ್ಷಿಯಲ್ ಬ್ಯಾಂಕ್ಸ್ ಮಾಡಿಕೊಡುತ್ತೆ. For that they are going to charge the commission or interest. Okay, this is about the commercial banks. Commercial banks in simple term only, these are the banks are there for the commercial purpose. So business motive in the business ಅಥವಾ ಇದ್ರ motive ಇಂದ ವರ್ಕ್ ಮಾಡುವಂಥದ್ದು ಇದ್ರ ಮೇನು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಅಥವಾ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಅಂತಾನು ಹೇಳ್ತೀವಿ.
So these are the banks which are mainly constituted for the development of industrial sectors. Okay, industries ಅಷ್ಟೇನೆ ಅಲ್ಲ, ಡಿಫ್ರೆಂಟ್ ಸೆಕ್ಟರ್ಸ್ ಲೈಕ್ ಅಗ್ರಿಕಲ್ಚರ್ ಆದರೆ ನಬಾರ್ಡ್ ಇದೆ, ಸೊ ಅಗ್ರಿಕಲ್ಚರ್ ಸೆಕ್ಟರ್ ಅಂತಾನೆ, ಎಜುಕೇಷನಲ್ ಸೆಕ್ಟರ್ ಅಂತಾನೆ, ಹೌಸಿಂಗ್ ರಿಲೇಟೆಡ್ ಆಗಿರ್ಬೋದು. ಸೊ ಈ ಥರ ಡಿಫ್ರೆಂಟ್ ಸೆಕ್ಟರ್ಸ್ಗಂತಾನೆ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಪ್ರಮೋಷನ್ ಮಾಡಬೇಕು ಅಂತಾನೆ ಕಾನ್ಸ್ಟಿಟ್ಯೂಟ್ ಆಗಿರುವಂಥ ಒಂದು ಬ್ಯಾಂಕ್ಸ್ಗೆ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಅಂತ ಹೇಳ್ತೇವೆ. ಎಸ್ಪೆಷಲಿ ಇಂಡಸ್ಟ್ರಿಯಲ್ ಒಂದು ಡೆವಲಪ್ಮೆಂಟ್ಗೆ ಆಗಿರುವಂಥದ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಇದರಲ್ಲಿ ಹ್ಯೂಜ್ ಆಗಿ ಲಾಂಗ್ ಟರ್ಮ್ ಲೋನ್ಸ್ನ ಪ್ರೊವೈಡ್ ಮಾಡಿಕೊಡ್ತೇವೆ ಫಾರ್ ದಿ ಕಂಪನೀಸ್. ನೋಡಿ, ಎಕ್ಸಾಂಪಲ್ಸ್ ನೋಡೋದಾದ್ರೆ IDBI, ದಟ್ ಈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, IFCI, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇವೆಲ್ಲನೂ ಕೂಡ ಅವರ ಒಂದು ಅಸೆಟ್ ಸ್ಟ್ರಕ್ಚರಲ್ಲಿ ಅಥವಾ ಒಂದು ಅಮೌಂಟಲ್ಲಿ ಹ್ಯೂಜ್ ಅಮೌಂಟು ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಲೆಂಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಸೊ ದೀಸ್ ಆರ್ ದಿ ಬ್ಯಾಂಕ್ಸ್ ವಿಚ್ ಆರ್ constituted according to the Cooperative Societies Act of 1912 ಇದ್ರ ಪ್ರಕಾರ. ಸೊ ಇದು ಒಂದು ಕೋಆಪರೇಟಿವ್ ಬೇಸಿಸ್ ಮೇಲೆ ಒಂದು ಏನು ಹೆಲ್ಪಿಂಗ್ ಒಂದು ನೇಚರ್ ಇದ್ರ ಮೇಲೆ ಸೊ ಒಂದು ಗ್ರೂಪ್ ಆಫ್ ಪೀಪಲ್ನ ಸೇರಿಕೊಂಡು ಮಾಡ್ಕೊಂಡಿರೋ ಅಂಥ ಒಂದು ಇದಕ್ಕೆ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸೊ ದೇ ಗೋಯಿಂಗ್ ಟು ಹೆಲ್ಪ್ ಟುಗೆದರ್, ಅವರ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ಗೆ ಮಾಡ್ಕೊಂಡಿರೋ ಅಂಥದ್ದು ಲೈಕ್ ಸ್ಮಾಲ್ ಸೇವರ್ಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಕೋಆಪರೇಟಿವ್ ಸೊಸೈಟೀಸ್ ಅಂತಲೇ ಬೇಕಾದಷ್ಟು ಇದೆ. ಓಕೆ, ಈಗ ಹಾಲು ಉತ್ಪಾದಕರದು ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಇರುತ್ತೆ, ಕೃಷಿ ಉತ್ಪನ್ನ ಆ ಥರ ಇರುತ್ತೆ. ಸೊ ಅವರ ಒಂದು ಲೈಕ್ ಫಾರ್ಮರ್ಸ್ಗೆ ರಿಲೇಟೆಡ್ ಅಥವಾ ಮಿಲ್ಕ್ ಒಂದು ಡೊನೇಟ್ ಮಾಡೋರಿಗೆ ರಿಲೇಟೆಡ್ ಅವರ ಒಂದು ಕ್ರೆಡಿಟ್ ಅಥವಾ ಒಂದು ಫೈನಾನ್ಸಿಂಗ್ನ ಮಾಡ್ಕೊಳ್ಳೋದಕ್ಕೆ ಮಾಡಿರೋವಂಥ ಒಂದು ಇದಕ್ಕೆ ನಾವು ಕೋಆಪರೇಟಿವ್ ಬ್ಯಾಂಕ್ಸ್ ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ತುಂಬಾ ಲೋಯರ್ ಅಥವಾ ಸ್ಮಾಲ್ ಸೇವರ್ಸ್ ಏನಿರ್ತಾರೆ ಅವರು ಇದರಲ್ಲಿ ರೋಲ್ನ ಪ್ಲೇ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ಸ್ನ ಮಾಡ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ RRBs ಅಂತ ಹೇಳ್ತೀವಿ, ರೀಜನಲ್ ರೂರಲ್ ಬ್ಯಾಂಕ್ಸ್. ಸೊ ದೀಸ್ ಬ್ಯಾಂಕ್ಸ್ ಆರ್ ಸೆಟ್ ಅಪ್ ವಿತ್ ದ ಆಬ್ಜೆಕ್ಟಿವ್ ಆಫ್ ಡೆವಲಪಿಂಗ್ ದ ರೂರಲ್ ಎಕನಾಮಿ. ಓಕೆ, ರೂರಲ್ ಅಥವಾ ತುಂಬ ಏನು ಹಳ್ಳಿ ಪ್ರದೇಶ, ಹಳ್ಳಿಗಳಲ್ಲಿ ಒಂದು ಡೆವಲಪ್ಮೆಂಟ್ ಆಗಬೇಕು, ಅವ್ರಿಗೂ ಕೂಡ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡಬೇಕು, ಎಸ್ಪೆಷಲಿ ಫಾರ್ಮರ್ಸ್ ಮತ್ತು ಹ್ಯಾಂಡಿಕ್ರಾಫ್ಟ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋವಂಥವ್ರಿಗೆ ಇವರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ RRBs ಡೆವಲಪ್ ಆಗಿರೋವಂಥದ್ದು. ಲೈಕ್ ಫಾರ್ ಎಕ್ಸಾಂಪಲ್ ಪ್ರಗತಿ ಗ್ರಾಮೀಣ ಬ್ಯಾಂಕು, ಪ್ರಗತಿ ಕೃಷ್ಣ, ಓಕೆ, ಈ ಥರದ್ದೆಲ್ಲ ಇವೆಲ್ಲ DC ಬ್ಯಾಂಕ್ಸ್ ಅಂತೆಲ್ಲ ಇವೆಲ್ಲನೂ RRBs ಅಲ್ಲಿ ಬರುತ್ತೆ. ಪ್ರೊವೈಡ್ ಬ್ಯಾಂಕಿಂಗ್ ಸರ್ವಿಸಸ್ ಅಂಡ್ ಕ್ರೆಡಿಟ್ ಟು ಸ್ಮಾಲ್ ಫಾರ್ಮರ್ಸ್, ಸ್ಮಾಲ್ ಎಂಟರ್ಪ್ರಿನರ್ಸ್ ಇನ್ ರೂರಲ್ ಏರಿಯಾಸ್. ಎಸ್ಪೆಷಲಿ ದಿಸ್ ಇಸ್ ಮೆಂಟ್ ಫಾರ್ ದಿ ರೂರಲ್ ಒಂದು ಡೆವಲಪ್ಮೆಂಟ್ಗೆ ಅಂತಲೇ ಇರೋದು ರೀಜನಲ್ ರೂರಲ್ ಬ್ಯಾಂಕ್ಸ್. ಆ ಒಂದು ರೀಜನ್ ವೈಸು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು RRBsನ ಕಾನ್ಸ್ಟಿಟ್ಯೂಟ್ ಮಾಡ್ತು. ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ವೀಕರ್ ಸೆಕ್ಷನ್ ಪೀಪಲ್ ಇನ್ ದ ರೂರಲ್ ಏರಿಯಾ. ಸೊ ತುಂಬ ಕಡು ಬಡವರು ಏನಿದ್ದಾರೆ, ತುಂಬ ಆರ್ಥಿಕವಾಗಿ ಹಿಂದುಳಿದಿರೋ ಅಂಥವ್ರು ಏನಿದ್ದಾರೆ ಅಂಥ ಫ್ಯಾಮಿಲೀಸ್ಗೆ ಅವರನ್ನು ಪುಷಪ್ ಮಾಡಬೇಕು, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಲೇ ಏನಿದೆ ಅವರುಗಳಿಗೆ ಒಂದು ಎಂಟರ್ಪ್ರಿನರ್ಶಿಪ್ ಒಂದು ಇದನ್ನ ಮಾಡಬೇಕು, ಡೆವಲಪ್ಮೆಂಟಲ್ನ ಮಾಡಬೇಕು ಅಂತ ಹೇಳಿ ಈ ಒಂದು RRBs ಫಂಕ್ಷನ್ನ ಮಾಡ್ತಿದ್ದಾರೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಟೈಪ್ಸ್ ಆಫ್ ಡಿಫ್ರೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ನೆಕ್ಸ್ಟ್ ನಾವು ನೋಡೋದಾದರೆ MCQs. Financial institutions are classified into how many types? 2 types. Okay. Next, expand RRB. ಈಗ just ನಾವು ನೋಡಿದ್ವಿ, that is regional rural banks. Next, which one of the following is not example of development banks? IDBI ಇದೆ, IFCI ಕೂಡ ಇದೆ, SIDC ಕೂಡ ಇದೆ. ಸೊ ಯಾವುದಿಲ್ಲ? SBI. ಓಕೆ, ಇದು ಡೆವಲಪ್ಮೆಂಟಲ್ ಬ್ಯಾಂಕ್ ಅಲ್ಲ, ಇದು ಪಬ್ಲಿಕ್ ಬ್ಯಾಂಕು ಅಥವಾ ಕಮರ್ಷಿಯಲ್ ಬ್ಯಾಂಕಲ್ಲಿ ಬರುತ್ತೆ. ಓಕೆ, next expand IDBI, that is Industrial Development Bank of India. Okay, next functions of financial institutions excludes the which of the following? Accepting deposits ಇದೆ, lending loans ಇದೆ, mobilizing of savings ಇದೆ. ಹಾಗಾಗಿ ಯಾವುದಿಲ್ಲ? non funding to the trade. So it is funding to the trade, not the non funding. Okay, so this is about the MCQs. Here it ends your this session video. Thank you all and all.